ಇದು ಯಾವಾಗಲೂ ಕೂಡ ಯಾವಾಗ ಯಾವಾಗ ಈ ಟೆರರಿಸ್ಟ್ ಅಟ್ಯಾಕ್ಸ್ ಇರ್ತವೆ. ಯಾಕಂದ್ರೆ ನಾನು ಹಿಂದೆ ನೀರಾವರಿ ಸಚಿವನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಈ ಡ್ಯಾಮ್ಗಳಿಗೆ ಸೆಕ್ಯೂರಿಟಿ ಕೊಡುವಂಥದ್ದು ಮತ್ತು ಬೃಹತ್ ಕೈಗಾರಿಕೆಗಳು, ಪವರ್ ಸ್ಟೇಷನ್ಸು, ವಿದ್ಯುತ್ ಸ್ಥಾವರಗಳಿಗೆ ನಾವು ಭದ್ರತೆಯನ್ನು ಕೊಡುವಂಥದ್ದು ಬಹಳ ಮಹತ್ವ ಪಡ್ಕೊಂಡಿದೆ. ಯಾಕಂದ್ರೆ ಉಗ್ರರ ದಾಳಿ ಏನಾಗ್ತವೆ ಅವು ವಿಶೇಷವಾಗಿ ಈ ಡ್ಯಾಮ್ನಲ್ಲಿ ಇವತ್ತೊಂದು ದಿವಸ ಮಾಡುವಂಥದ್ದು, ವಿದ್ಯುತ್ ಸ್ಥಾವರಗಳ ಮೇಲೆ ಮಾಡುವಂಥದ್ದು. ಯಾಕಂದ್ರೆ ದೇಶದಲ್ಲಿ ಇವತ್ತೊಂದು ದಿವಸ ಅದನ್ನ ಪ್ಯಾರಲೈಸ್ ಮಾಡಬೇಕು ಅನ್ನೋ ಉದ್ದೇಶ ಇರ್ತದೆ. ಅದಕ್ಕೆ ಡ್ಯಾಮ್ ಸೆಕ್ಯೂರಿಟಿ ಅಂತ ಹೇಳಿ ಡಿವಿಷನ್ ಇರ್ತದೆ. ಹೀಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವಾಗ ನಮ್ಮ ಇಂಟದ ವರದಿಗಳು ಬರ್ತವೆ ಅವಾಗ ನಾವು ನಿಶ್ಚಿತವಾಗಿಯೂ ಕೂಡ ನಾವು ಮಾಡೋದಲ್ಲದೆ, ಈಗಾಗಲೇ ನಾನು ಹಿಂದೆ ಜಲಸಂಪನ್ಮೂಲ ಸಚಿವನಿದ್ದಾಗೆ ಡ್ಯಾಮ್ ಸೆಕ್ಯೂರಿಟಿ ಒಂದು ಯೋಜನೆನೇ ಕೇಂದ್ರ ಸರ್ಕಾರ ಇದು ಮಾಡಿ, ಆ ಯೋಜನೆಯಲ್ಲಿ ಎಲ್ಲ ಕಡೆನೂ ಕೂಡ ನಾವು ಡ್ಯಾಮ್ ಸೆಕ್ಯೂರಿಟಿ ಇದರಲ್ಲಿ ನಾವು ನಿಮ್ಮ ಏನಂತೀರಿ ನಿಮ್ಮ ಕ್ಯಾಮರಾಸ್ ಆಗಲಿ ಇನ್ನಿತರ ಏನು ಮಾನಿಟರಿಂಗ್ ಸಿಸ್ಟಮ್ಸ್ ಆಗಲಿ ಎಲ್ಲವನ್ನು ಕೂಡ ನಾವು ಹಾಕೊಂಡಿದ್ದೀವಿ. ಇದಾಗಿನೂ ಕೂಡ ನಾವು ಹೆಚ್ಚಿನ ಭದ್ರತೆಯನ್ನು ಇವತ್ತು ಕೊಡಬೇಕು. ಆ ದಿಸೆಯಲ್ಲಿ ಜಲಸಂಪನ್ಮೂಲ ಇಲಾಖೆಯಿಂದ ಉಪಮುಖ್ಯಮಂತ್ರಿಗಳೇ ಇವತ್ತೊಂದು ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ನಿರ್ದೇಶನ ಕೊಡ್ತಾರೆ. ಕೇಂದ್ರ ಸರ್ಕಾರ ಕೂಡ ಎಲ್ಲ ಡ್ಯಾಮ್ಸ್ಗೆ ಮತ್ತು ಇದಕ್ಕೆ ಸೂಚನೆ ಕೊಟ್ಟಿದೆ. ಆ ಪ್ರಕಾರ ನಾವು ಕ್ರಮ ಕೈಗೊಳ್ಳಬೇಕು, ಕ್ರಮ ಕೈಗೊಳ್ತೇವೆ. ಅದರಲ್ಲಿ ನೋಡಿ, ಕೈಗಾರಿಕಾ ಘಟಕಗಳಂದ್ರೆ ವಿಶೇಷವಾಗಿ ಈ ವಿದ್ಯುತ್ ಸ್ಥಾವರಗಳಿರ್ತವೆ ಅವಕ್ಕೆ ಅಟ್ಯಾಕ್ ಮಾಡುವಂಥದ್ದು, ಈ ರೀತಿ ಬೃಹತ್ ಕೈಗಾರಿಕೆಗಳಿರ್ತವೆ ಅವುಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಎಲ್ಲ, ಅಥವಾ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ತಗೊಳ್ಳಿ, ಎಲ್ಲ ರೀತಿಯ ಸುರಕ್ಷತಾ ಕ್ರಮ ಕೈಗೊಳ್ಬೇಕು. ಅದಲ್ಲದೆ ನಗರದಲ್ಲಿ ತಗೋಬೇಕಾಗ್ತದೆ, ಹಳ್ಳಿಗಳಲ್ಲೂ ಕೂಡ ತಗೋಬೇಕು, ಎಲ್ಲ ಕಡೆನೂ ಕೂಡ ತಗೋಬೇಕಾಗ್ತದೆ. ಹೀಗಾಗಿ ಭಾರತ ಸಮರ್ಥ ಇದೆ. ನಮ್ಮ ದೇಶ ಇವತ್ತು ಈ ಎಲ್ಲ ಬೆದರಿಕೆಗಳಿಗೆ, ಈ ಎಲ್ಲ ಇದಕ್ಕೆ ನಾವು ಸನ್ನದ್ಧರಾಗಿದ್ದೀವಿ. ಮತ್ತು ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಗ್ಗಟ್ಟಾಗಿ ದೇಶದ ವಿಚಾರ ಬಂದಾಗ ಇವತ್ತು ದೇಶ ಮುಖ್ಯ ಇವತ್ತು ದಿವಸ, ತದನಂತರ ಪಕ್ಷ, ಧರ್ಮ, ಜಾತಿ ಅದೇನೇ ಇದ್ರು ಕೂಡ. ಹೀಗಾಗಿ ಎಲ್ಲರೂ ಒಗ್ಗೂಡಿ ಇವತ್ತು ದಿವಸ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ ಕ್ರಮಗಳನ್ನ ಇವತ್ತು ದಿವಸ ಕೈಗೊಳ್ತೇವೆ. ಕೇಂದ್ರ ಸರ್ಕಾರಗಳು ಏನು ನಿರ್ದೇಶನ ಕೊಡ್ತವೆ ಅದನ್ನ ನಾವು ನಿರ್ದಿಷ್ಟವಾಗಿ ನಾವು ಪಾಲನೆ ಮಾಡ್ತೇವೆ. ಅದ್ರ ಜೊತೆಗೆ ನಮ್ಮ ಏನಾದರೂ ಆತಂಕಗಳಿದ್ರೆ, ನಮ್ಗೇನಾದರೂ ಅವರಿಂದ ಸಹಾಯ ಸಹಕಾರ ಬೇಕಾಗಿದ್ರೆ, ಸಲಹೆ ಬೇಕಾದ್ರೆ ನಾವು ಕೂಡ ಕೊಡ್ತೇವೆ.